ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹ್ಯಾನ್ ಧ್ವನಿ ಯೂಟ್ಯೂಬ್ ಚಾನಲ್. ಧ್ವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ನೈಟ್ ಎಲ್ಲ ಕಿವಿ ನೋವು ಅಂತ ಹೇಳಿದ್ರು. ಸ್ವಲ್ಪ ಕೋಲ್ಡಿಂದ ಕಿವಿ ನೋವು ಕೂಡ ಬಂದಿತ್ತು. ಹಾಗಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಹಾಸ್ಪಿಟಲಿಂದ ಬರುವಾಗ ಫಿಶ್ ಕೊಡಿಸು ಅಂತ ತುಂಬ ದಿವಸದಿಂದ ಹೇಳ್ತಾ ಇದ್ಲು. ಆಲ್ರೆಡಿ ಒಂದು ಸರಿ ತಂದುಬಿಟ್ಟು ಅದು ಸತ್ತೋಗ್ಬಿಟ್ಟಿತ್ತು ಅಂತ ತಂದಿರಲಿಲ್ಲ. ಅವಳು ತುಂಬ ಹಠ ಮಾಡ್ತಿದ್ರಿಂದ ಎರಡೆರಡು ಫಿಶ್ ತೊಗೊಬಂದ್ವಿ. ಒಂದು ಗೋಲ್ಡ್ ಕಲರ್ ಮತ್ತು ಒಂದು ಬ್ಲ್ಯಾಕ್ ಕಲರ್ 2 ಫಿಶನ್ನು ತೊಗೊಬಂದ್ವಿ. ಒಂದು ಪೇರ್ ಫಿಶ್ ಬಂದುಬಿಟ್ಟು 60 ರುಪೀಸ್ ಆಗುತ್ತೆ. ಆಲ್ರೆಡಿ ಬೌಲ್ ಫುಡ್ ಎಲ್ಲ ಇತ್ತು. ಹಾಗೆ ಫಿಶ್ ತೊಗೊಂಡು ಬಂದು ನೆಕ್ಸ್ಟ್ ಹಳೆ ನೋಟ್ಸು ತುಂಬಾ ಇತ್ತು ನಮ್ಮ ಮನೇಲಿ. ಒಂದು 300 ರುಪೀಸ್ ನೋಟ್ ಇತ್ತು. ಅದನ್ನೆಲ್ಲನೂ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಕೂಡ ಮಾಡಿಸ್ಕೊಬಂದಾಯಿತು. ಎಕ್ಸ್ಚೇಂಜ್ ಅಂತಂದರೆ ಕ್ಯಾಶ್ ಕೊಡೋದಿಲ್ಲ, ಹಾಗೆ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ಬಂದು ಫಿಶ್ ಬೌಲ್ಗೆ ಫಿಶನ್ನು ಹಾಕಿದ್ದಾಯಿತು. ಧ್ವನಿ ಫಿಶ್ ಬೌಲನ್ನು ಬಿಟ್ಟು ಅಲ್ಲಾಡ್ತಾನೆ ಇರಲಿಲ್ಲ, ಅದ್ರ ಜೊತೆಗೇ ಇದ್ಲು. ಧ್ವನಿ ಊಟ ಮಾಡುವಾಗಲೂ ಫಿಶ್ ಬೌಲನ್ನು ಪಕ್ಕದಲ್ಲೇ ಇಟ್ಕೊಂಡಿದ್ಲು. ಈವನ್ ಮಲಗುವಾಗಲೂ ಕೂಡ ಮಧ್ಯಾಹ್ನ ಫಿಶ್ ಬೌಲನ್ನು ಹಾಸಿಗೆ ಮೇಲೆ ಎತ್ಕೊಬಂದಿದ್ಲು. ಫಿಶ್ ಜೊತೆಗೆ ಮಲಗಿಸ್ತೀನಿ ಅಂತ ಹೇಳ್ಬಿಟ್ಟು, ಅಷ್ಟು ಫಿಶ್ ಅಂದರೆ ಇಷ್ಟ ಅವಳಿಗೆ. ಹಾಗೆ ನಾನು ಸಂಜೆ ಲೆಮನ್ದು ಉಪ್ಪಿನಕಾಯಿ ಹಾಕೋಣ ಅಂಥೇಳಿ ನಿಂಬೆಕಾಯ್ದು ಉಪ್ಪಿನಕಾಯಿ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಇದು ನಾನು 2 ನಿಂಬೆಕಾಯಿ ನಮ್ಮ ನೈಬರ್ ಒಬ್ಬರು ಕೊಟ್ಟಿದ್ದರು, ಗಜನಿಂಬೆ ಅಂತ. ಅದು ಬೀಜ ಇರೋದಿಲ್ಲ, ತುಂಬ ಚೆನ್ನಾಗಿದೆ. ಅದಕ್ಕೆ ಹೆಚ್ಚಿಬಿಟ್ಟು ಉಪ್ಪು ಹಾಕಿ ಆಲ್ರೆಡಿ ನಾನು ಒಂದು 10 ಡೇಸ್ ಮುಂಚೆನೇ ಇಟ್ಟಿದ್ದೆ. ಇವಾಗ 10 ಡೇಸ್ ಆದಮೇಲೆ ಈ ಥರ ಇದೆ. ತುಂಬ ಚೆನ್ನಾಗಿ ಅದು ಕಲ್ತಿದೆ, ಅಂದರೆ ಉಪ್ಪಿನ ಜೊತೆ ಚೆನ್ನಾಗಿ ಬೆರೆತ್ಕೊಂಡಿದೆ. ಈಗ ಅದಕ್ಕೆ ನಾನು ಒಂದು 3-4 ಹಸಿಮೆಣಸಿನಕಾಯಿ ಹಾಗೆ ಒಂದು ಮೂಲಂಗಿಯನ್ನು ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ, ಸಾಸಿವೆ, ಮೆಂತ್ಯಕಾಳನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ, ಯಾಕಂತಂದರೆ ನಿಂಬೆಹಣ್ಣಿಂದು ಆಲ್ರೆಡಿ ಕಹಿ ಇರುತ್ತೆ, ಮತ್ತೆ ಜಾಸ್ತಿ ಹಾಕಿದ್ರೆ ಕಹಿ ಜಾಸ್ತಿ ಆಗುತ್ತೆ. ಸ್ವಲ್ಪನೇ ಹಾಕ್ಕೊಳ್ತೀನಿ ನಾನು. ಆಮೇಲೆ ಒಂದು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡು ಈ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ವೆಜಿಟೇಬಲ್ಸ್ ಅಂತಂದರೆ ನೀವು ಯಾವ ವೆಜಿಟೇಬಲ್ಸ್ ಆದ್ರೂ ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟು, ಟೊಮೊಟೊ ಎಲ್ಲದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಉಪ್ಪಿನಕಾಯಿ ಹಾಕ್ಕೋಬೋದು. ನಾನು ಮಾತ್ರ ಇಲ್ಲಿ 3 ವೆಜಿಟೇಬಲ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಆಮೇಲೆ ಪೌಡ್ರ್ ಮಾಡ್ಕೊಂಡಿದ್ದಂಥ ಜೀರಿಗೆ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲೆಮನ್ ಪಿಕಲ್ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂದು 5 to 6 ಡೇಸ್ ಆಗಬೇಕು. ಚೆನ್ನಾಗದು ಮಸಾಲ ಜೊತೆಗೆಲ್ಲ ಚೆನ್ನಾಗಿ ಬೆರೆತ್ಕೊಂಡು ಸ್ವಲ್ಪ ಕಳಿಬೇಕು, ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ. ನಿಂಬೆಕಾಯಿ ಉಪ್ಪಿನಕಾಯಿ ತುಂಬ ವೆರೈಟೀಸಲ್ಲಿ ಮಾಡ್ಬೋದು. ಇದು ಒಂದು ವೇ. ಇನ್ನೊಂದು ವೇ ನಾನು ಆಲ್ರೆಡಿ ಒಂದು ಸರಿ ಹಾಕಿದ್ದೆ, ಅಪ್ಲೋಡ್ ಮಾಡಿದ್ದೆ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಚೆಕ್ ಮಾಡಿ ನೋಡ್ಬೋದು. ಹಾಗೆ ಸ್ವಲ್ಪ ಇನ್ನೂ ಕ್ಯೂರ್ ಆಗಿಲ್ಲ ನಮಗೆ, ಸ್ವಲ್ಪ ಶೀತ ಕೆಮ್ಮು ಎಲ್ಲ ಇತ್ತು. ಅದಕ್ಕೋಸ್ಕರ ಚಟ್ನಿ ಮುದ್ದೆ ಉಣ್ಣಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಕಡಲೆಬೇಳೆ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ. ಕಡಲೆಬೇಳೆ ಚಟ್ನಿ ಮುದ್ದೆಗೆ, ಸಾಂಬಾರಿಗೆ, ಚಪಾತಿಗೆ ಯಾವುದಕ್ಕಾದ್ರೂ ನೀವು ಕಾಂಬಿನೇಷನ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಯಾವಾಗಾದರೂ ಹುಷಾರಿಲ್ಲ ಅಂತಂದರೆ ಆಲ್ಮೋಸ್ಟ್ ಆಲ್ ಚಟ್ನಿನೇ ನಾನು ಜಾಸ್ತಿ ಮಾಡೋದು. ಚಟ್ನಿ ಮುದ್ದೆ ಏನೋ ಒಂಥರ ಹುಷಾರಿಲ್ದಾಗ ಅಥವಾ ಬಾಯಿ ಕೆಟ್ಟಾಗ ಚೆನ್ನಾಗಿರುತ್ತೆ ಟೇಸ್ಟ್, ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ. ಹಸಿಮೆಣಸಿಕಾಯಿ ಖಾರ ಜಾಸ್ತಿ ಇತ್ತು ಅಂತ ನಾನು 3 ಹಸಿಮೆಣಸಿಕಾಯಿ ಮಾತ್ರ ಹಾಕ್ಕೊಂಡಿದ್ದೆ. ಈ ಚಳಿಗೆ ಮತ್ತು ಬಾಯಿ ಕೆಟ್ಟಾಗ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಚಟ್ನಿ ಫೈನಲಿ ರೆಡಿ ಆಯಿತು. ಒಗ್ಗರಣೆ ಎಲ್ಲ ಹಾಕ್ಕೊಂಡೆ ಫಿನಿಶಿಂಗಲ್ಲಿ. ಈಗ ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಮತ್ತು ಕಡಲೆಬೇಳೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ನಮ್ಮ ಕಡೆ ಎಲ್ಲ ಚಟ್ನಿ ಮುದ್ದೆ ಆಲ್ಮೋಸ್ಟ್ ಅಲ್ಲಿ ಇದೇ ಥರನೇ ಊಟ ಮಾಡೋದು. ಮುದ್ದೆನಲ್ಲಿ ಸ್ವಲ್ಪ ಗುಂಡಿ ಥರ ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕ್ಕೊಂಡು ಬಿಸಿ ಮುದ್ದೆಗೆ ತುಪ್ಪದಲ್ಲಿ ಮತ್ತು ಚಟ್ನಿನಲ್ಲಿ ಅದ್ಕೊಂಡು ತಿಂತೀವಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ಏನಾದರೂ ಬಾಯಿ ಕೆಟ್ಟಿತ್ತು ಅಥವಾ ಚಳಿಗಾಲದಲ್ಲಿ ಈ ಥರ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಕೂಡ ಬೇಗ ಬಂದಿದ್ದರು, 9:15 ಆಗಿತ್ತು. ಒಟ್ಟಿಗೆ ಎಲ್ಲರೂ ಕೂಡ ಊಟ ಮಾಡಿದ್ವಿ, ಜೊತೆ ಸ್ವಲ್ಪ ಆಟ ಆಡಿದ್ವಿ. ನಮಗಿಂತ ಜಾಸ್ತಿ ಫಿಶ್ ಜೊತೆನೇ ಅಂದ್ಕೊಂಡಿದ್ಲು. ಫಿಶ್ ಬೌಲ್ ಬಿಟ್ಬಿಟ್ಟು ಅಲ್ಲಿ ಆಡ್ತಾ ಇರಲಿಲ್ಲ, ಆ ಥರ ಆಗಿತ್ತು. ಕೊನೆಗೆ ಫೈನಲಿ 11 o'clock ಮಲ್ಕೊಂಡಾಯಿತು. ಇದು ನನ್ನ ಪುಟ್ಟ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.